ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೋ ಗೆಳೆಯ, ಯಾಕೋ ಇಷ್ಟೊಂದು ಡಲ್ಲ ಕೂತಿದ್ಯಾ? ಏನಾಯ್ತು ಅಂತ ಹೇಳು. ಲೋ, ನೀನ್ ಈ ತರ ಇದ್ರೆ ನಮಗೂ ಒಂಥರ ಆಗತ್ತಪ್ಪ. ಪ್ಲೀಸ್, ಅದೇನಾಯ್ತು ಅಂತ ಹೇಳ್ಕೊ. ಹೇಳಿ ಮನಸ್ಸನ್ನ ಹಗುರ ಮಾಡ್ಕೊಳ್ಳೋ. ಗೌತಮ್, ಏನಾಯ್ತು? ಏನು ಅಂತ ಹೇಳ್ಕೊ. ಗೆಳೆಯ, ಸಮಾಧಾನ ಮಾಡ್ಕೊಳ್ಳೋ. ನಿನ್ನ ಲೈಫಲ್ಲಿ ಎಷ್ಟೊಂದು ನೋಡಿದ್ಯಾ ನೀನು. ಎಂತೆಂಥ ಪ್ರಾಬ್ಲಮ್ನ ಫೇಸ್ ಮಾಡಿದ್ಯಾ. ಅದರಲ್ಲಿ ಇದು ಒಂದು ಅಂತ ಅನ್ಕೋ. ಧೈರ್ಯವಾಗಿ ಫೇಸ್ ಮಾಡು, ಎಲ್ಲ ಒಳ್ಳೇದಾಗುತ್ತೆ ಕಣೋ. ಎಷ್ಟು ಅಂತ ನೋವು ತಿನ್ಲು, ಒಂದಾದ್ಮೇಲೆ ಒಂದು ಈ ಥರದ್ದು ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಇಷ್ಟು ಅಂತ ತಡ್ಕೊಳ್ಳೇಬೇಕು ಗೆಳೆಯ. ನೀನ್ ಈ ತರ ಸೋತ್ ಕೂತ್ಬಿಟ್ರೆ ಹೆಂಗ್ ಹೇಳು? ನಿನ್ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ. ನಿನ್ ಮೇಲೆ ಡಿಪೆಂಡ್ ಆಗಿರೋರು ಎಷ್ಟೊಂದು ಜನ ಇದ್ದಾರೆ. ಅವ್ರೆಲ್ರೂ ನೀನ್ ನೋಡ್ಕೋಬೇಕಲ್ವೇನೋ. ಎಲ್ಲ ನಿಭಾಯಿಸ್ಕೊಂಡು ಹೋಗು, ಎಲ್ಲ ಒಳ್ಳೇದಾಗುತ್ತೆ. ದಯವಿಟ್ಟು ಈ ತರ ವೀಕ್ ಆಗಿ ಕೂತ್ಕೋಬೇಡ ಪ್ಲೀಸ್. ಜೀವನ ಬಹಳ ವಿಚಿತ್ರ ಕಣ. ಒಂದ್ಸತಿ ನನ್ನ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ನನಗೆ ಅನ್ಸುತ್ತೆ, ಎಲ್ಲ ಇದ್ದು ಏನು ಇಲ್ಲಿರೋ ಭಿಕ್ಷುಕಂತರ ಇದ್ದೀನಿ. ನಿರ್ಗತಿಕ ಅನ್ಸುತ್ತೆ. ಹಣ, ಆಸ್ತಿ, ಅಂತಸ್ತು ಎಲ್ಲ ಭಗವಂತ ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಯಾವ್ದು ಬೇಕೋ ಅದನ್ನೇ ಕೊಟ್ಟಿಲ್ಲ. ನೆಮ್ಮದಿ ಇಲ್ಲ, ಕಣ್ ತುಂಬ ನಿದ್ದೆ ಇಲ್ಲ, ಎಲ್ಲ ಇದ್ದು ಏನು ಇಲ್ಲ ಅನ್ನೋ ಥರ ಇದ್ದೀನಿ. ಎಲ್ಲ ವ್ಯರ್ಥ ಕಣ. ಗೆಳೆಯ, ಯಾಕೋ ಹಾಗ ಅನ್ಕೋತೀಯ? ದೇವ್ರು ನಿನ್ಗೆ ಏನೋ ಕಡಿಮೆ ಮಾಡಿದಾನೆ. ಕಳೆದೋಗಿರೋ ಅಮ್ಮ ತಂಗಿ ಸಿಗೋ ತರ ಮಾಡ್ದ. ಅತ್ತಿಗೆ ಅಂತ ಹೆಂಡ್ತಿನ ಕೊಟ್ಟ, ಮುತ್ತಿನಂತ ಮಕ್ಕಳನ್ನ ಕೊಟ್ಟ. ಇನ್ನೇನೋ ಬೇಕು ನಿನಗೆ? ಅದೇಪ ನನಗೂ ನೋವಾಗ್ತಾ ಇರೋದು. ಎಲ್ಲ ಕೊಡ್ತಾನೆ, ಕೊಟ್ಟು ಕಿತ್ಕೊಂಡ್ಬಿಡ್ತಾನೆ. ಲೇ ಗೆಳೆಯ, ಏನೋ ನೀನು ನನಗೆ ಅಮ್ಮಂದ ಯೋಚನೆ ಆಗ್ಬಿಡ್ತೆ ಕಣ. ಅಮ್ಮನಿಗೋಸ್ಕರ ಎಷ್ಟು ವರ್ಷ ಕಾದೆ. ಅಮ್ಮನ ನೋಡಿದ್ರೆ ಸಾಕು, ಅವಳು ಸಿಕ್ಕರೆ ಸಾಕು ಅಂತಿದ್ದೆ. ಅವಳು ಸಿಕ್ಕಲು ಬಹಳ ಖುಷಿ ಆಯ್ತು. ಬಟ್ ಆ ಭಗವಂತ ಬರೋ ಜೊತೆ ಶಾಪ ಕೊಡೋ ಹಾಗೆ ಅಮ್ಮನ್ನ ಈ ಸ್ಥಿತಿಲಿ ತಂದ್ಕೊಟ್ಟಿದ್ದಾನೆ. ಅಮ್ಮ ಸಿಕ್ಬಿಟ್ಲು ಅಂತ ಖುಷಿ ಪಡ್ಲು ಅಥವಾ ಅಮ್ಮನಿಗೆ ಹೀಗಾಯ್ತಲ್ಲ ಅಂತ ದುಃಖ ಪಡ್ಲು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆ ದೇವರು ಖುಷಿನ ಪೂರ್ತಿಯಾಗಿ ಅನುಭವಿಸೋದಕ್ಕೂ ಬಿಡ್ತಾ ಇಲ್ಲ. ಅಮೃತಧಾರೆ